ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾಯಿಗಳ ಬಗ್ಗೆ ಸಾಂಗ್ ಒಂದು ಅಟ್ರಾಕ್ಷನ್ಗೆ ಆಮೇಲೆ ಹಳ್ಳಿ ಮೇಷ್ಟ್ರದ ವಾಟ್ ಇಸ್ ಜಸ್ಟ್ ದ ಮಿಯರ್ ಅಟ್ರಾಕ್ಷನ್ ಫಾರ್ ಸ್ಪೆಷಲ್ ಕಮರ್ಷಿಯಲ್ ಪರ್ಪಸ್ಗೆ ಸಾಂಗ್ ಮಾಡಿರೋದು. ಆ್ಯಂಡ್ ಸ್ಟಾರ್ಟಿಂಗ್ ಏನಾದರೂ ಒಂದು ಪ್ರಮೋಷನ್ ಪ್ಲ್ಯಾನ್ ಮಾಡಿದ್ರೆ ಬೈ ದ ಟೈಮ್ ರಿಲೀಸ್ ಆಗುವ ಅದನ್ನು ಪರ್ಸೆಂಟೇಜ್ ಲೆಕ್ಕ ನಾವು 25% ನಮ್ಮ ಸ್ಟ್ರಾಟಜಿ ಸ್ವಲ್ಪ ಬೇರೆ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟ್ ಆಫ್ ಆಲ್ ಈ ಸಾಂಗ್ ರಿಲೀಸ್ ಮಾಡಿದ ಉದ್ದೇಶ ಅಂದರೆ ತುಂಬ ಜನ ಫಸ್ಟ್ ಸಾಂಗ್ ಬಗ್ಗೆ ತುಂಬ ಜನ ಕೇಳ್ತಾರೆ. ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬೋದು. ಇಷ್ಟ ರಾಜ್ ಫ್ರಮ್ ನಾರ್ತ್ ಆ್ಯಂಡ್ ಸಂಜನಾ ಬಗ್ಗೆ ಎಲ್ಲರಿಗೂ ಗೊತ್ತು, ನಮ್ಮ ಬ್ಯಾಂಗಲ್ ಬಂಗಾರ. ಕಾರ್ತಿಕ್ ರಾಜನ್ ನಮ್ಮ ಡೈರೆಕ್ಟರ್. ಆ್ಯಂಡ್ ಈ ಸಾಂಗ್ ಹೀರೋ ನಾನಲ್ಲ, ನನ್ನ ಕೋರಿಯೋಗ್ರಾಫರ್ ಮಿಸ್ಟರ್ ಮನಿ ಮಾಸ್ಟರ್. ಅವರು ನಮ್ಮ ಸಾಂಗ್ನ 6 months or 7 months ಬ್ಯಾಕ್ ಶೂಟ್ ಮಾಡಿದ್ರು. ಅದಾದಮೇಲೆ ಆ ಸಾಂಗ್ ತಗೊಂಡು ಆಮೇಲೆ ಪ್ಲೀಸ್ ಟಾಕ್ ಅಬೌಟ್ ಯುವರ್ ಜರ್ನಿ ಆಸ್ ಎ ಕೋರಿಯೋಗ್ರಾಫರ್. ತಮಿಳಲ್ಲಿ ದ ಮೋಸ್ಟ್ ಹ್ಯಾಪನಿಂಗ್ ಮಾಸ್ಟರ್ ಇವಾಗ ಸದ್ಯಕ್ಕೆ ಇರೋ ಎಲ್ಲ ಯಂಗ್ಸ್ಟರ್ಸ್ ಜೊತೆಗೂ ಸಿಂಗಲ್ ಕಾರ್ಡ್ ಕೊಟ್ಟಿದ್ದಾರೆ ಅವರು ಸಾಂಗ್. ಸೊ ಆಮೇಲೆ ನಮ್ಮ ಕನ್ನಡದವರು ಇಲ್ಲೇ ಸ್ಟೇ ಮಾಡೋಕ್ಕೆ ಸ್ಟೇ ಮಾಡ್ತಾರೆ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಗುತ್ತೆ. ಸೊ ಸಾಂಗ್ ಅಂತ ಮಾಡಿದ್ರೆ ಫಸ್ಟು ಸಿನಿಮಾದು ಬರೀ ಗ್ಲಿಪ್ಸು ಡೈಲಾಗ್ ಇದು ಬಂದು ಸ್ಟೋರಿ ಓರಿಯೆಂಟೆಡ್ ಫಿಲ್ಮ್. ಫಸ್ಟ್ ಕ್ವಾಲಿಟಿ ತೋರಿಸ್ತಾನೆ ನಮ್ಮ ಸಿನಿಮಾದಲ್ಲಿ ಸ್ಟಾರ್ ಕ್ಯಾಸ್ಟ್ ಯಾರ್ಯಾರಿದ್ದಾರೆ ಅಂತ ಹೇಳಿ ಒಂದು 3 days ಬ್ಯಾಕ್ ಲಾಂಚ್. ಬಿಕಾಸ್ ಒಬ್ಬ ಹೀರೋ ಸೃಷ್ಟಿ ಆಗಬೇಕಂದ್ರೆ ಆ ಪಾತ್ರ ಹೀರೋ ಆಗಬೇಕಂದ್ರೆ ತುಂಬ ಜನ ಕ್ಯಾರೆಕ್ಟರ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಒಂದು ಸ್ಟೋರಿ ಫಾರ್ಮ್ ಆಗ್ತದೆ. ಸೊ ನಮ್ಮ ಸಿನಿಮಾದಲ್ಲಿ ಆ ಕ್ಯಾಸ್ಟಿಗೆ ಇರುವಂಥ ಒಂದು ಪವರ್ ಏನು, ಆ್ಯಂಡ್ ಇಟ್ ಈಸ್ ನಾಟ್ ಅ ಸ್ಟೋರಿ ಬೇಸ್ಡ್ ಆನ್ ಹೀರೋ, ಸ್ಟೋರಿ ಬೇಸ್ಡ್ ಆನ್ ಕ್ಯಾರೆಕ್ಟರ್. ಸೊ ಅದಾದಮೇಲೆ ನಾವು ಸಾಂಗ್ ಬಂದಿದ್ದ ಪರ್ಪಸ್ ಏನಂದರೆ ಫಸ್ಟ್ ಕ್ವಾಲಿಟಿ ಆಫ್ ದ ಫಿಲ್ಮ್ ಯಾವ ಥರ ಇರುತ್ತೆ ಅಂತ ಫಸ್ಟ್ ಒಂದು ಫಿಲ್ಮ್ಸ್ ಕೊಡೋಣ ನಾವು. ಬಿಕಾಸ್ ಇದಾದಮೇಲೆ ನಮ್ಗೆ ಇನ್ನೊಂದು 2 ಎಕ್ಸ್ಕ್ಲೂಸಿವ್ ಸಾಂಗ್ಸ್ ಇದೆ. ನೆಕ್ಸ್ಟ್ ಮೇಜರ್ ಒಂದೇ ಒಂದು ಟ್ರೇಲರ್ ಕೊಡೋಣ ಅಂತ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಕಂಟೆಂಟ್. ನಮ್ಮ ಸಿನಿಮಾದ ಏನೇನು ಕಂಟೆಂಟ್ ಇದೆ ಒಂದೇ ಟ್ರೇಲರ್ ಕೊಡೋಣ ಅಂತ ಅನ್ಕೊಂಡಿದ್ದೀವಿ. ವೆರಿ ಸಿಂಪಲ್ ಸ್ಟ್ರಾಟಜಿ ಅಷ್ಟೇ. ನಮ್ಮ ಸಾಂಗ್ಸ್ ಆಗಿರಲಿ ಏನೇ ಆಗಲಿ ಈ ಮಿಲಿಯನ್ಸು, ಈ ಲೈಕ್ಸು, ಈ ಕಮೆಂಟ್ಸ್ ಏನೇನಿದೆ ಪ್ರತಿಯೊಬ್ಬರು ನಮ್ಮ ಸಿನಿಮಾನ ನೋಡಿ ನಮ್ಮ ಕಂಟೆಂಟ್ನ ನೋಡಿ ಅವ್ರಿಗೆ ಇಷ್ಟ ಆಗಬೇಕು, ಅವ್ರು ಥಿಯೇಟ್ರಿಗೆ ನಮ್ಮ ಸಿನಿಮಾ ನೋಡಿ. ಸೊ ಮೇನ್ ಐಡಿಯಾ ಇರೋದು ಕ್ವಾಲಿಟಿ ಆ್ಯಂಡ್ ಆರ್ ವಿ ಗಿವಿಂಗ್ ಅ ಗುಡ್ ಕಂಟೆಂಟ್ ಬಿಕಾಸ್ ಓನ್ಲಿ ಗುಡ್ ಕಂಟೆಂಟ್ ಕ್ಯಾನ್ ವಿನ್ ದ ಆಡಿಯನ್ಸ್. ಸೊ ಸ್ಟಾರ್ಟಿಂಗ್ ವಿತ್ ದ ಸಾಂಗ್ ನಮಗೆ ಪಾಸಿಟಿವ್ ಅನ್ನಿಸ್ತು ಈ ಸಾಂಗ್. ಅವರು ನನ್ನ ಪ್ರೊಡ್ಯೂಸರ್, ನನ್ನ ಕೈ ಜೋಡಿಸಿದ ನಮ್ಮ ಪ್ರೊಡ್ಯೂಸರ್ಸು ವಿಜಯ್ ಸರ್, ಅಮೃತ, ನನಗೆ ತುಂಬ ಇಷ್ಟ ಆಗಿದೆ ಸಾಂಗ್. ಆ್ಯಂಡ್ ಮ್ಯಾಮ್ ವಾಸ್ ಇನ್ಸಿಸ್ಟಿಂಗ್ ಮೋರ್ ಈ ಸ್ಟಾರ್ಟ್ ಆಫ್ ಸಮಥಿಂಗ್ ಪಾಸಿಟಿವ್. ಸಾಂಗ್ ಫಸ್ಟ್ ಮೆಡಿಸ್ ಮ್ಯಾಮ್ ಇನ್ಸಿಸ್ಟ್ ಮಾಡಿದ್ರು. ಸೊ ಆ್ಯಸ್ ಅ ಟೀಮ್ಸ್ ಡಿಸ್ಕಷನ್ ಆ ಸಾಂಗ್ ಇಟ್ ಇಸ್ ಒನ್ ಟು ಇವಾಗ ನಮ್ಮ ಸಿನಿಮಾದ ಫಸ್ಟ್ ಸೀಸನ್ ಮಾಡ್ತೀನಿ. ನಾನು ನನ್ನ ಕಂಟೆಂಟ್ ನಾನು ನೋಡ್ತೀನಿ, ಕಂಟೆಂಟ್ ಇಷ್ಟ ಆದರೆ ನಾನು ಬರ್ದೇನು ತೊಗೊಂಡ್ಬರ್ತೀನಿ. ಅಟ್ ದ ಸೇಮ್ ಮಾಡ್ತೀನಿ ಚರ್ಚೆಗಳು ಬರೀತಾ ತುಂಬ ಪ್ರೊಡ್ಯೂಸರ್ಸ್ ಆಗಿರಲಿ, ತುಂಬ ಡೈರೆಕ್ಟರ್ಸ್ ಆಗಲಿ, ತುಂಬ ಜನ ಲಿರಿಸಿಸ್ಟ್ ಆಗಿರಲಿ ರೆಕಮೆಂಡ್ ನನ್ನ ಸಾಂಗ್ ಅದು ಚರ್ಚೆ ನಡೀತಾ ಇರಬೇಕು. ನಾನು ಸುಮ್ಮನೆ ಅದನ್ನು ಬಂದು ಕನ್ಫರ್ಮ್ ಮಾಡಿ ಆಮೇಲೆ ನಾನು ಅದನ್ನು ಬರ್ತೀನಿ ಮಾಡಿ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಣ. ಈ ಫಿಲಮ್ ನಾನು ಯಾರು ಮೋಸ ಮಾಡ್ತೀನಿ ಅಂದರೆ ಬರದೇ ಮೋಸ ಮಾಡಲ್ಲ. ಚರ್ಚೆಗಳು ತುಂಬ ನಡೀತಾ ಇದೆ. ಬಿಕಾಸ್ ದೊಡ್ಡ ನಮ್ಮ ಟೈಟಲ್ ಗ್ರೇಟ್ ಆ್ಯಕ್ಟರ್ಸ್, ಬಿಗ್ ಸ್ಟಾರ್ಸ್, ಇವತ್ತಿರೋ ಬಿಗ್ ಸ್ಟಾರ್ಸ್, ಬಿಗ್ ಪ್ರೊಡಕ್ಷನ್ ಈ ಟೈಟಲ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಬಟ್ ನಮ್ಗೆ ಯಾವುದು ಗೊತ್ತಿರಲಿಲ್ಲ. ನಾವು ಟೈಟಲ್ ಅಂತ ಬಂದಾಗ ಅದನ್ನು ಸ್ಪ್ರೆಡ್ ಮಾಡಿದ್ಮೇಲೆ ಸೊ ಎವ್ರಿ ಡೀಟೇಲ್ ನಾವು ಸ್ಟಾರ್ ಕ್ಯಾಸ್ಟ್ ಬಿಟ್ಟ ಮೇಲೆ ನಾನು ಹೆಸರು ತೊಗೊಳ್ಳಲ್ಲ. ತುಂಬ ಜನ ಅದರ ಕ್ವಾಲಿಟಿ ಬಗ್ಗೆ ಆ್ಯಂಡ್ ತುಂಬ ಜನ ಬಂದು ಅಷ್ಟೊಂದು ಜನ ಸೇರಿಸಿದ್ರಲ್ಲ ಅಂದರೆ ಅದೇ ಫಸ್ಟ್ ಸಕ್ಸಸ್ ಅಂದರೆ ನಮ್ಮ ಹೆಸರು ಸೊ ತಿರ್ಗಾ ನೆಕ್ಸ್ಟ್ ಒಂದು ಅಪ್ಡೇಟ್ ಬಂದಾಗ ಅದು ಕಾಂಟೆಂಟ್ ಇರಬೇಕು ನನ್ನ ಕಡೆಯಿಂದ. ಇಟ್ ಹ್ಯಾಸ್ ಟು ಬಿ ಕಾಂಟೆಂಟ್, ಆಮೇಲೆ ಕ್ವಾಲಿಟಿ. ಏನೇ ನ್ಯೂಸ್ ಕೊಟ್ಟರು ಪಕ್ಕಾ ಕ್ವಾಲಿಟಿ ಕೊಡಬೇಕು ಅಂತ. ಸೊ ಇದು ಚರ್ಚೆ ನಡೀತಿದೆ. He can be anything. I still don't. But confrontation. ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರಿ. ಸೊ ಯಾರಿಂದ ನೀವು ಇಸ್ಕೊಂಡ್ರಿ ಈ ಟೈಟಲ್? ಯಾರ ಹತ್ರನೂ ಇಸ್ಕೊಂಡಿಲ್ಲ. ನಾವು ಯಾರು ರೆಡಿನೇ ಮಾಡಿಲ್ಲ.
ಮಾಡಿಲ್ಲ ಅವ್ರು ಆಮೇಲೆ ಸದ್ಯಕ್ಕೆ ಅದೇ ಬಿಟ್ಟಿದ್ರು. ಐ ಡೋಂಟ್ ನೋ ಬಟ್ ನಾನು ಫೋನ್ ಮಾಡಿ ಈ ಟೈಮ್ ನಮ್ಮ ಹತ್ರ ಇಷ್ಟ ಮಾತು ಗುಡ್ ಪ್ರೊಡಕ್ಷನ್ ನಾಟ್ ಲೆಸ್ ದೆನ್ ಒಂದು 5 ದಿನ ಸಿನಿಮಾ ಮಾಡಿದ್ದಾರೆ. ಅವ್ರು ನಾನು ಫೋನ್ ಮಾಡಿ ಅದ್ರಲ್ಲಿ ಯಾವ ಸ್ಟಾರ್ ಮಾಡಬೇಕಾಗಿತ್ತು ಅವ್ರು ನನ್ನ ಹತ್ರ ಫೋನ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಟೈಟಲ್ ಈ ಸಿನಿಮಾ ನಮ್ದು ಅನ್ನೋದಿಲ್ಲ, ಅದು ಬ್ಲೆಸ್ಸಿಂಗ್. ಎಲ್ಲರೂ ಅದೊಂದು ನಾವು ಏನೇ ಔಟ್ಪುಟ್ ಕಳಿಸಿದ್ರು ರಿಪ್ಲೈ ಇಸ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್. ಸಿನಿಮಾ ಅಂತ ಮಾಡಿದ್ಮೇಲೆ ಐ ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ಆಮೇಲೆ ನಮ್ಮ ಡೈರೆಕ್ಟರ್ ಇದ್ದಾರಲ್ಲ, ದೊಡ್ಡ ಟಾಸ್ಕ್ ಮಾಸ್ಟರ್, ತುಂಬ ದೊಡ್ಡ ಟಾಸ್ಕ್ ಮಾಸ್ಟರ್. ಅವ್ರ ಟಾಸ್ಕ್ ಮಾಸ್ಟರ್ ಅಂದರೆ ನೆಕ್ಸ್ಟ್ ಅವ್ರ ಟಾಸ್ಕ್ ಮಾಸ್ಟರ್ ಯಾರು ಏನು ಬಿಟ್ಟಿಲ್ಲ ನನಗೆ. ಸೊ ಒಂದು ಸ್ಕ್ರಿಪ್ಟ್ ಮಾಡಿದಾಗ ನಾನು ಪ್ರಾಮಿಸ್ ಮಾಡಿದ್ದೇನೆ ಅಂದರೆ ಪ್ರೀ ಪ್ರೊಡಕ್ಷನಲ್ಲಿ ಸ್ಕ್ರಿಪ್ಟಿಂಗ್ ಪ್ರಾಸೆಸ್ಸಲ್ಲಿ ನನ್ನ ಕಡೆಯಿಂದ ಎಷ್ಟು ಇನ್ಪುಟ್ಸ್ ಆಗುತ್ತೋ ಅದನ್ನು ಮಾತಾಡ್ತೀನಿ. ಬಟ್ ಪ್ರತಿಯೊಂದು ಸ್ಟೇಜಸಲ್ಲೂ ನನ್ನ ಅಪ್ರೂವ್ ಇಲ್ಲದೆ ಅವ್ರು ಏನೂ ಮಾಡಿಲ್ಲ. ಅವ್ರು ಎಲ್ಲ ಸತಿ ಮಾತಾಡ್ತಾರೆ, ಡಿಸ್ಕಷನ್ಸ್ ನಡೀತಿಲ್ಲ. ಸೊ ಈ ಸ್ಪೆಷಲ್ ಸಾಂಗ್ ಅನ್ನೋದು ಡಿಸ್ಕಷನ್ ಬಂದಾಗ ಸಿಚುವೇಷನಲ್ಲಿ ಒಂದು ಸಾಂಗ್ ಬಂದು ಒಂದು ಸಿನಿಮಾದಲ್ಲಿ ತೋರಿಸ್ಕೊಂಡ್ರೆ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು. ಪೀಪಲ್ ವಿಲ್ ಲೈಕ್ ದಟ್. ಸೊ ಸಿಚುವೇಷನಲ್ಲಿ ವಿ ವಾಂಟೆಡ್ ಏನೋ ಒಂದು ಸಾಂಗ್ ಬೇಕಾಗಿತ್ತು. ಸೊ ಅದು ಕರೆಕ್ಟಾಗಿ ಒಂದು ಟ್ರ್ಯಾಕ್ ಮಾಡಿದ್ವಿ. ಒಂದು 2 ವರ್ಷನ್ ಟ್ರೈ ಮಾಡಿದ್ವಿ, 2 ಥರ ಕಂಪೋಸ್ ಮಾಡಿದ್ವಿ. ಫೈನಲಿ ಈ ಸಾಂಗ್ ನಮ್ಗೆ ಓಕೆ ಆಯಿತು. ಈ ಡೆಲಿವರ್ ಆಮೇಲೆ ಈ ಕಂಪ್ಯಾರಿಸನ್ ತಗೊಂಡು ಆದಷ್ಟು ಅವ್ರ ಕಂಪ್ಯಾರಿಸನ್ ಬೇಡ. ಏನೇನು ಆಬ್ವಿಯಸ್ಲಿ ಬ್ಯಾಗ್ ಆಗಲಿಲ್ಲ ಅವರಷ್ಟು ವಿತೌಟ್ ಕಂಪ್ಯಾರಿಸನ್ಸ್ 4 ವರ್ಷ ವಿಕ್ರಮ ಟೇಕ್ ಒನ್ ಹೀರೋ 4 ವರ್ಷ ತಗೊಳ್ತಾರೆ. ಏನಂತ ಅಚೀವ್ಮೆಂಟ್? ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸ್ಟ್ರೈಟ್ ಅವೇ 10% ಆಫ್ ವಾಟ್ ಯುವರ್ ಫಾದರ್ ಡಿಡ್. ಶಾಂತಿ ಕ್ರಾಂತಿ ಇವಾಗ ನ್ಯೂಸಲ್ಲಿದೆ ಅಂತ ಹೇಳ್ತಾ ಇದ್ರು. ಶಾಂತಿ ಕ್ರಾಂತಿ ಮಾಡ್ತಾ ಇರೋದು ಅವ್ರು 6-7 ಫಿಲಮ್ ಮಾಡ್ತಾ ಇದ್ರು. ಈ ಒಂದು ಫಿಲಮ್ ಮಾಡೋಕ್ಕೆ 4 ವರ್ಷ. Why can't this generation in general I'm asking? Yes. Why can't you achieve 10% of what your fathers have I achieved? have a very straight answer for this one. Very straight answer, very organic answer. And first film hit ಆಗಿಲ್ಲ. I say no, honest. ಫಸ್ಟ್ ಫಿಲಮ್ ರೀಚ್ ಆಗಬೇಕು. ಆ್ಯಂಡ್ ಆಸ್ ಎ ಪ್ರೊಡ್ಯೂಸರ್ ನಮ್ಮ ಹತ್ರ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ನಾವು ರೆವೆನ್ಯೂ ಗ್ಯಾರಂಟಿ ಕೊಡ್ತೀವಿ. ಫಸ್ಟ್ ಆಫ್ ಆಲ್ ಉದ್ದೋರ್ ಪ್ರೊಡಕ್ಷನ್ ನಂದು. ಪ್ರೊಡ್ಯೂಸರ್ ಆಫ್ ಫಿಲಮ್ ಆಬ್ವಿಯಸ್ಲಿ ನನ್ನ ಜೊತೆಗೆ ಸರ್ ಕೊಲಾಬ್ರೇಟ್ ಆಗಿದ್ದಾರೆ, ರಕ್ಷಾ ವಿಜಯ್ ಕುಮಾರ್ ಅವ್ರು ಕೊಲಾಬ್ರೇಟ್ ಆಗಿದ್ದಾರೆ ನನ್ನ ಜೊತೆ. ಸೊ ಆಸ್ ಎ ಫಸ್ಟ್ ಫಿಲಮ್ ಒಂದು ಹೀರೋ ನಾವು ಪರದೆ ಮೇಲೆ ಬಂದರೆ ನಮ್ಮ ಬಗ್ಗೆ ಏನೇ ರಿವ್ಯೂಸ್ ಬರೀ ಆ ಇಂಡಸ್ಟ್ರಿ ಅಕಾರ್ಡಿಂಗ್ ಟು ರೆವೆನ್ಯೂ. ಯಾರೇ ಪ್ರೊಡ್ಯೂಸರ್ 4 ಕೋಟಿ ಸಿನಿಮಾ ಮಾಡ್ತಾರೆ, ಅವ್ರು 4 ಕೋಟಿ ರಿಟರ್ನ್ ಬರಬೇಕು. ಆ ಥರ ಒಬ್ಬ ಹೀರೋ ಅವ್ರಿಗೆ ಬೇಕು. ಸೊ ನನಗೆ ಆ ತಾಕತ್ತು ಇದೆಯಾ ಇಲ್ವಾ ಅಂತ ಅವ್ರು ಜಡ್ಜ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಫಸ್ಟ್ ಆ ಬಾಕ್ಸ್ ಒಳಗಡೆ ನಾವು ಹೋಗ್ಬೇಕು. ಸೊ ಅದಕ್ಕೆ ನಾವು ನಮ್ಮನ್ನು ತಿದ್ಕೊಳ್ಳೋದು ಜಾಸ್ತಿ ಇರುತ್ತೆ, ಪ್ರೊಡಕ್ಷನ್ ಬೇಸ್ ಕ್ವಾಲಿಟಿ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ನನಗೆ ಅಡ್ವಾನ್ಸಸ್ ಬಂದಿದ್ದು ನಾವು ಇನ್ನೂ ನಿಮ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತೀವಿ. ನಾಟ್ ಲೆಸ್ ದೆನ್ 7 to 9 ಅಡ್ವಾನ್ಸಸ್ ಆಗುತ್ತೆ. ಬಟ್ ಯಾರು ಸುಮ್ಮನೆ ಮಾಡ್ತಾರೆ, ನನ್ನ ತಪ್ಪಾಗುತ್ತೆ. ನಮ್ಮ ತಂದೆಯವ್ರಿಗೂ ಸಿನಿಮಾ ನಾನೇನು ಮಾಡೋದು, ನಾನು ಡೇಟ್ ಮಾತ್ರ ಕೊಡೋಕ್ಕಾಗಲ್ಲ. ಸ್ಟೋರಿ ಬರಬೇಕು, ಬರಬೇಕು. ಬಂದು ಮೆನಿ ಪೀಪಲ್ ಥಿಂಕ್ ಗಿವಿಂಗ್ ಅಡ್ವಾನ್ಸ್ ಇಸ್ ಎನಫ್ ಟು ಮೇಕ್ ಅ ಫಿಲ್ಮ್. ನೋ, ದ ರೈಟ್ ಸ್ಕ್ರಿಪ್ಟ್ ಕ್ಯಾನ್ ಮೇಕ್ ಅ ಹೀರೋ ಡೂ ಫಾರ್. ಮಂಗಳ ಏನೋ ಕೇಳ್ತಾ ನಮ್ಮ ತಂದೆಯವರು ಅವ್ರಿಗೂ ಯಾರು ಸಿನಿಮಾ ಮಾಡಿರಲಿಲ್ಲ, ಅವರೇ ಎಲ್ಲ ಮಾಡ್ಕೊಂಡು ಬಂದಿದ್ದು. ಆ ಎಫರ್ಟ್ ಇವಾಗ ನಮ್ಮ ತಂದೆ ಮಾಡಿದಾಗ ಫಸ್ಟ್ ಫಿಲ್ಮ್ ಯಾರು ಪ್ರೊಡಕ್ಷನ್ ಮಾಡ್ತಾರೆ? ಅವ್ರ ತಂದೆಯವರು ಗೊತ್ತು. ಹಂಗಲ್ಲ, ಈಶ್ವರಿ ಸಂಸ್ಥೆನೇ ನಾವೇ ಮಾಡ್ತಾ ಇದ್ವಿ. ಬಟ್ ಅದ್ರ ಹಿಂದೆ ಎಷ್ಟು ಸಕ್ಸಸ್ ಇತ್ತು. ನನ್ನ ಸಕ್ಸಸ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಫಿಗರ್ ಇರುತ್ತೆ. ಬ್ಯಾಂಕ್ ಅಕೌಂಟ್ ಇದ್ದಾಗ ಯೋಚನೆ ಮಾಡೋ ರೀತಿ, ಅದನ್ನು ಕ್ರಿಯೇಟಿವ್ ಆಗಿ ಜನರ ಹತ್ರ ತರೋ ರೀತಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದು. ನಿಮ್ಮ ಹತ್ರ ಬಜೆಟ್ ಇಲ್ಲದ ಹೆಂಗೆ ಯೋಚನೆ ಮಾಡೋದು? ಅಲ್ಲ, ಬಡ್ಜೆಟ್ ಇದ್ದು ಈಗ ಈ ವರ್ಷದಲ್ಲಿ ಬಡ್ಜೆಟ್ ಇದೆ ಸ್ಯಾಂಡಲ್ವುಡ್ ಅಲ್ಲಿ ಒಂದು ಸಿನಿಮಾ. ಸ್ಯಾಂಡಲ್ವುಡ್ ಅಲ್ಲಿ ನಾನು ರೆವೆನ್ಯೂ ಕೊಡಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಬಡ್ಜೆಟ್ ಇದೆ, ಯಾರು ಸರಿಯಾಗಿರೋ ಸಿನಿಮಾ ಮಾಡಿಲ್ಲ, ಎಲ್ಲೋ 1-2 ಹಿಟ್ ಆಗಿದೆ ಸೊ ಬಡ್ಜೆಟ್ ಇಲ್ಲದೆ ಮತ್ತೆ ಸಿನಿಮಾ ಮಾಡ್ತಾರಾ? ಓಕೆ, ನಿಮ್ಮ ತಂದೆ ಬಡ್ಜೆಟ್ ಇರ್ಬೋದು, ನಿಮ್ಮ ತಂದೆಯಿಂದ ಬಡ್ಜೆಟ್ ಇತ್ತು, ಆದರೆ ನಿಮ್ಮ ತಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಕರೆಕ್ಟ್. ನಾನು ಇನ್ನೂ ಸೆಕೆಂಡ್ ಬಂದಿದ್ದೀನಿ, ನನಗೊಂದು ಅವಕಾಶ ಕೊಡಿ, ನಾವು 4-5 ಸಿನಿಮಾ ಮಾಡ್ತೀವಿ, ನೋಡೋಣ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಪ್ರಯತ್ನ ಒಂದೇ ನಿರಂತರ. ಸೊ ನಿಮ್ದು ಎಷ್ಟು ಎಫರ್ಟ್ ಇದೆ ಅಂತ ನೀವು ಅವಾಗಲೇ ಹೇಳ್ತಾ ಇದ್ರಿ, ತುಂಬಾ ಟಾಸ್ಕ್ ಕೊಟ್ಟರು ಅಂತ. ಅಫ್ಕೋರ್ಸ್ ನಿಮ್ಗೆ ಟಾಸ್ಕ್ ಕೊಟ್ಟರೆ ನೀವು ಮಾಡಲೇಬೇಕು. ಇರೋದೇ ಡೈರೆಕ್ಟರ್ ಮತ್ತೆ ಅದಕ್ಕೆ ಪ್ರೊಡ್ಯೂಸರ್ ಆಗಿ ಅಂಥವ್ರನ್ನ ಚೂಸ್ ಮಾಡ್ಕೊಂಡು ರುಬ್ಬೇಕಲ್ವಾ. ಇವಾಗ ನನ್ನ ಹತ್ರ ಬಂದು ನೀವು ಇದನ್ನ ತಪ್ಪು ಮಾಡಿಲ್ಲ ಅಂತ ನನ್ನ ಪಿನ್
ಡಿಸಪಾಯಿಂಟ್ ಮಾಡೋರು ಕಡಿಮೆ ಜನ. ಬಟ್ ಅವ್ರ ಹತ್ರ ನಿಜ ಹೇಳ್ತಾರೆ, ಇಲ್ಲ ಅವ್ರು ನನಗೆ ಇದು ಇಷ್ಟ ಆಗಿಲ್ಲ, ಅದು ಇಷ್ಟ ಆಗಿದೆ ಅಂತ. ಅವ್ರು ಅದನ್ನು ಕೂತ್ಕೊಂಡು ನಮ್ಮನ್ನ ಪಾಲಿಶ್ ಮಾಡೋ ವ್ಯಕ್ತಿಯೇ ಡೈರೆಕ್ಟ್. ಬಟ್ ಆಸ್ ಅ ಪ್ರೊಡ್ಯೂಸರ್ ನಾನು ಅದನ್ನ ಜವಾಬ್ದಾರಿ ತಗೊಳ್ಳೇಬೇಕು. ಈಗ ನೀವು ಹೇಳಿದ್ರಿ ಈ ಸಿನಿಮಾಗೆ ಈಚ್ ಅಂಡ್ ಎವ್ರಿಥಿಂಗ್ ನಾನು ನೋಡಿದ್ದೀನಿ ಅಂತ. ತ್ರಿವಿಕ್ರಮ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರಿ ನೀವು. ತ್ರಿವಿಕ್ರಮದಲ್ಲಿ ನೀವೇನು ನೋಡಿಲ್ವಾ? ಆಗಿದೆ ಸುಮ್ಮನೆ ಹೋಗ್ಬಿಟ್ಟು ಆ್ಯಕ್ಟ್ ಇಟ್ಸ್ ನಾಟ್ ಲೈಕ್ ದಟ್. ಮಾಡ್ಬಿಟ್ಟು ಡಿಸಿಷನ್ ಮೇಕಿಂಗ್ ಯಾರದನ್ನ ತುಂಬಾ ಇಂಪಾರ್ಟೆಂಟ್. ಇವಾಗ ಅಲ್ಲಿ ಬಂದ ಆಸ್ ಅ ಹೀರೋ ನಾನು ಅಷ್ಟೇ ಹೇಳ್ಬೋದು, ತಗೋಬೇಕು ಅನ್ನೋ ಗ್ಯಾರಂಟಿ ಅಲ್ಲಿ. ಇಲ್ಲಿ ನಾವು ಸೆಕೆಂಡ್ ಸಿನಿಮಾ ಮಾಡಿದಾಗ ನಮಗೊಂದು ಸೇರ್ಬೇಕು. ಆ್ಯಂಡ್ ಐ ವಾಂಟ್ ಮೈ ಫಿಲಮ್ ಟು ಬಿ ಒನ್ ಥಿಂಗ್. ಇವಾಗ ನೀವು ಸ್ಟಾರ್ಟಿಂಗ್ ಟೀಸರ್ ನೋಡ್ಬೋದು, ನೆಕ್ಸ್ಟ್ ಬರೋ ಫಿಲ್ಮ್ಸಸ್ ನೋಡ್ಬೋದು, ಪ್ರತಿಯೊಂದು ಐಡಿಯಾ ಜನರೇಷನಲ್ಲಿ ನಾವು ಮಾತಾಡ್ತೀವಿ. ಬಟ್ ಎಕ್ಸಿಕ್ಯೂಷನ್ ಅವ್ರಿಗೆ. ಆಮೇಲೆ ನಾನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ನಾನು ಸಿನಿಮಾ ಅಪ್ಪನೂ ಏನು ಅಂದ್ರೆ forget ಅಪ್ಪ ಆಗಿನ ಆಕ್ಟರ್ಸ್ ಅವರು ಫ್ಲಾಪ್ಸ್ ನೋಡಿದ್ದಾರೆ, ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಹಾಗಂತ 4 ವರ್ಷ ಮನೇಲಿ ಕೂರ್ತಿಲ್ಲ ಆಪರ್ಚುನಿಟೀಸ್ ಕೊಡೋರು ಕರೆಕ್ಟ್ ಆಗಿರೋ ಆಪರ್ಚುನಿಟಿ ಕೊಟ್ಟರೆ ಈಗ ಸಾಲಿಡ್ ಪ್ರೊಡಕ್ಷನ್ ಹೌಸ್ ಕಮ್ಸ್ ಗಿವ್ಸ್ ಅಸ್ ಅ ಸಾಲಿಡ್ ಆಪರ್ಚುನಿಟಿ ದಟ್ ವಿ ವಿಲ್ ಫಿನಿಶ್ ದಿ ಫಿಲ್ಮ್. ಯು ಹ್ಯಾವ್ ಅಡ್ವಾನ್ಸಸ್ ಸಾಲಿಡ್ ಪ್ರೊಡಕ್ಷನ್ ಹೌಸ್ ಇವಾಗ ನಮ್ಮೆಲ್ಲ ಎಲ್ಲ ನ್ಯೂ ಪ್ರೊಡ್ಯೂಸರ್ಸ್, ಬ್ರ್ಯಾಂಡ್ ನ್ಯೂ ಪ್ರೊಡ್ಯೂಸರ್ ನೋಟಿಸಿ ಮೈ ಕಾಲ್ ಅವರು ಸೇವಿಂಗ್ಸ್ ಥರ ನಮ್ಮ ಹತ್ರ ಇಟ್ಕೊಂಡು ಅವ್ರು ಹೋಗಿದ್ದಾರೆ, ಮಾರ್ಕೆಟ್ ಮಾಡ್ತಾರೆ. ನಾವು ರೆಡಿ ಮಾಡೋಕ್ಕೆ ಒಬ್ಬರೇ ಪ್ರೊಡ್ಯೂಸರ್ ಬಂದಿದ್ದಾರೆ ಇಲ್ಲಿ. ಅವರು ಕೆಳಗಡೆ ಕೂತಿದ್ದಾರೆ, ರಮೇಶ್ ಅಂತ ಚಿಕ್ಕಬಳ್ಳಾಪುರ. ನಾವೆಲ್ಲ ಸ್ಟಾರ್ಸ್ಗೆ ನೀವು 2 ಫಿಲಮ್ ಮಾಡಬೇಕು ಅಂತ ನಾವು ಅದೇ ಆಕ್ಟರ್ಸು. ನಮ್ಮಲ್ಲಿ ಯಾವಾಗಲೂ ಸ್ಟಾರ್ಸ್ ಇದ್ದಾರೆ, ಅದು ಬಿಟ್ಟು ಬೇರೆ ಸಿನಿಮಾದಲ್ಲಿ ಯಾರು ನೀವೆಲ್ಲ ಏನು ಮತ್ತೆ ನೀವೆಲ್ಲ ಆಕ್ಟರ್ಸ್ ತಾನೇ. ವಿ ಆಲ್ವೇಸ್ ಸೇ ವಿಕ್ರಮ್ ರವಿಚಂದ್ರನ್ ಸ್ಟಾರಿಂಗ್ ಇನ್ ಅಂತ ಕೇಳಿ, ನೀವು ಸ್ಟಾರ್ಸ್ ಪ್ರಕಾರ ನಿಮಗೂ ಅದೇ ಕೇಳಬೇಕು ನಾವು. ನೀವು ಫಿಲಮ್ಸ್ ಮಾಡಬೇಕು. So when you are taking this as a profession, do it as a profession. ಫಸ್ಟ್ ಪ್ರೊಡ್ಯೂಸರ್ ಶುಡ್ ಕಮ್ ಆನ್ ಬೋರ್ಡ್. ಫಸ್ಟ್ ಒಬ್ಬ ಪ್ರೊಡ್ಯೂಸರ್ ಆನ್ ಬೋರ್ಡ್ ಬಂದರೆ ಮಾತ್ರ ಅದಕ್ಕೆ ಇದು ಬಜೆಟು, ಇದಕ್ಕೆ ಇಷ್ಟು ಸ್ಟಾರ್ಸ್, ಈ ಬಜೆಟಲ್ಲಿ ಇಷ್ಟೆಲ್ಲ ಆಟ ಯಾರ್ಯಾರು ನಮ್ಮ ಕ್ಯಾಸ್ಟ್ ಮಾಡ್ಬೋದು ಲೆಕ್ಕಾಚಾರ ಮಾಡ್ತಾರೆ. ನಾನು ಪ್ರೊಡ್ಯೂಸರ್ ಓಪನ್ ಆಗಿ ಹೇಳ್ತೀನಿ, ನಾನು ಅದರಲ್ಲಿ ಏನು ಬೇಜಾರಿಲ್ಲ. ನಡೀತಾ ಇರೋ ದಾರಿ ಎಷ್ಟೇ ಉದ್ದ ಇರಲಿ, ಯಾವತ್ತೊಂದು ದಿವಸ ಕೇಳಬೇಕು. ಅದು ಆಟ ಇದೆ, ಅದು ಬಿಟ್ಕೊಳ್ಳಲ್ಲ. ಅದು ಆಟ ಜಾಸ್ತಿನೇ ಇದೆ. ಬಟ್ ಅಂಟಿಲ್ ಅಲ್ಲ ಸಕ್ಸಸ್ಫುಲಿ ಆಡಿಯನ್ಸ್ ಕಡೆ ನಾನು ರಿವ್ಯೂ ರೆವಿನ್ಯೂ ಬರೋವರೆಗೂ ಪ್ರೊಡ್ಯೂಸರ್ಸ್ ಕೊಡ್ತಾರೆ. ಐ ಕ್ಯಾನ್ ಗೋ ನನ್ನ ಮನೆ ಹತ್ರ ಹೋಗಿ ನನಗೆ ಕ್ಲಾಸ್ ಕೊಡಿಲ್ಲ ಅಂತ ಒಂದು ಸಿನಿಮಾ ಮಾಡೋದು. ಇದು ನೀವೇನು ರೆವಿನ್ಯೂ ಕೊಡ್ತೀರಾ? ಇವತ್ತಿರೋ ಮಾರ್ಕೆಟಲ್ಲಿ ಒಂದು ಹಿಂದಿ ರೈಟ್ಸ್ ಎವ್ರಿವನ್ ಗೋಸ್. ಇವತ್ತಿರೋ ಮಾರ್ಕೆಟಲ್ಲಿ ರೈಟ್ಸ್ ಯಾವ ಥರ ಆಗುತ್ತೆ, ಇವಾಗ ಸ್ಯಾಟಲೈಟ್ಸ್ ಯಾರು ಇಸ್ಕೊಳ್ತಾರೆ. ಇವಾಗ ಮುಂಚೆ ಹಿಂದಿ ಡಬ್ಬಿಂಗ್ ರೈಟ್ಸ್ ಇಲ್ಲ, ಅದು ಫಸ್ಟ್ ಬಂದು ಹಿಂದಿ ಡಬ್ಬಿಂಗ್ ರೈಟ್ಸ್ ಹಿಂಸೆ ರೈಟ್ಸ್ ಕನ್ನಡ ಸ್ಯಾಟಲೈಟ್ಸ್ ಹೋದಾಗ ಆ ಸ್ಟೇಜ್ Why do you study other films? ಎಲ್ಲರೂ ಏನು ಗೊತ್ತಾ, ಕನ್ನಡ ಸಿನಿಮಾ ಯಾರು ತಗೋತಾ ಇಲ್ಲ, ಕನ್ನಡ ಸಿನಿಮಾ ಯಾರು. ಓಕೆ ನಾವೆಲ್ಲ ಏನು ಇಲ್ಲ, ನಾನು ಏನಿಲ್ಲ ಗೊತ್ತಿದ್ರ ಬಗ್ಗೆ ನಾನು ಓದ್ತೀನಿ. ಓಕೆ ನನ್ನ ಸಿನಿಮಾ ರೈಟ್ಸ್ ಸೇಲ್ ಮಾಡಬೇಕಂದ್ರೆ ನಾನು ಒಳ್ಳೆ ಸಿನಿಮಾ ಕೊಡಬೇಕು. ಇವಾಗ ನನ್ನ ಆಫರ್ ಟು ಎನಿ ಚಾನಲ್ ಎನಿ ಬಂದ್ರೆ ಟಾಕ್ ಅಬೌಟ್ ಮೈ ನೆಕ್ಸ್ಟ್ ಡೇ ನಾನು ಒಂದು ಇಡೀ ಸಿನಿಮಾ ತೋರಿಸ್ತೀನಿ ಅಂತ ಮಾತಾಡ್ತೀನಿ. ಇಡೀ ಸಿನಿಮಾ ತೋರಿಸ್ತೀನಿ ಸರ್, ನೀವು ರಿವ್ಯೂ ಏನಿದೆ ನನಗೆ ಹೇಳಿ, ರಿವ್ಯೂ ಚೆನ್ನಾಗಿಲ್ಲ ಅಂತ ತಿಳ್ಕೊತೀನಿ, ಇಲ್ಲ ಇಸ್ಕೊಳ್ಳಲ್ಲ ಅಂತ ನೋ ಪ್ರಾಬ್ಲಮ್. ಇದು ನನ್ನ ಅಪ್ರೋಚ್. ಬಿಕಾಸ್ ನನಗೆ ನನ್ನ ಸಿನಿಮಾ ಮೇಲಿರೋ ಒಂದು ನಂಬಿಕೆಗೆ ನಾನು ತೋರಿಸ್ತೀನಿ. ಇವು ಚಾನಲ್ಸ್ ಎಲ್ಲ ನಮ್ಗೆ ಬರೀ 1 hour ತೋರಿಸಿ ಪರವಾಗಿಲ್ಲ ಅಂತ ಹೇಳಿದ್ರು. ಬಟ್ ಇವಾಗ ಸಕ್ಸಸ್ ಇಲ್ಲ, ನಿಮ್ಮ ಪ್ರಶ್ನೆಗಳು ಚೇಂಜ್ ಆಗಬೇಕಂದ್ರೆ ಇಟ್ ಇಸ್ ಹ್ಯಾಸ್ ಓನ್ಲಿ ಒನ್ ಥಿಂಗ್, ನಾವು ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಅಲ್ಲಿವರೆಗೂ ಆಬ್ವಿಯಸ್ಲಿ ಕ್ವೆಶನ್ಸ್ ರೈಸ್ ಆಗಬೇಕು, ಇಟ್ ಇಸ್ ರೈಟ್ ವಾಟ್. ಬಟ್ ಇಂಡಸ್ಟ್ರಿ ಈ ಥರ ಇದೆ ಅನ್ನೋ ಆನ್ಸರ್ ಮಾಡ್ತೀವಿ ಇವತ್ತಿರೋ ಪರಿಸ್ಥಿತಿ. ಆ್ಯಂಡ್ ಆಟೋಮ್ಯಾಟಿಕ್ ಆಗಿ ನಾವು ಒಳ್ಳೆ ಸಿನಿಮಾ ಕೊಟ್ಬಿಟ್ರೆ ಬೈಯರ್ಸ್ಗೆ ಸಿನಿಮಾಗಳು ಬೇಕು, ಅವ್ರಿಗೂ ಸಿನಿಮಾಗಳು ಬೇಕು, ಸ್ಯಾಟಲೈಟ್ಸ್ಗೂ ಸಿನಿಮಾ ಬೇಕು, OTTಗೂ ಸಿನಿಮಾ ಬೇಕು, ಹಿಂದಿ ಡಬ್ಬಿಂಗ್ ರೈಟ್ಸ್ಗೂ ಸಿನಿಮಾ ಬೇಕು. ನಾನು ಒಳ್ಳೆ ಸಿನಿಮಾ ಈಗ ಇವತ್ತು ಬರ್ಡೇ ಟೈಮಲ್ಲಿ ಪ್ರೇಮ್ ಅವ್ರು ಕೂಡ ಬಂದಿದ್ರು ವಿಶ್ ಮಾಡೋಕ್ಕೆ. ಏನು ಸೀಕ್ರೆಟ್ ಇಲ್ಲ ಪ್ರೇಮ್ ಸರ್ ಪಾಪ ಸರ್ ಜೊತೆ ತುಂಬ ತುಂಬ ಫ್ಯಾಮಿಲಿ ಥರ. ಸೊ ಅವರು ತುಂಬ ಅವರು ಬರ್ತೀವಿ, ನಾವು ಕೈ ತೊಡೆದ ಹೇಳ್ತಾರೆ ನಾವು ಅವ್ರನ್ನ ಸೈಲೆಂಟ್ ಆಗಿದ್ದೀವಿ ಅಷ್ಟು ಟ್ರೇಲರ್ ಒಬ್ಬೊಬ್ಬರಿಗೂ ಸುಮ್ಮನೆ ನೋಡ್ತೇವೆ, ಸುಮ್ಮನೆ ನೋಡ್ತೇವೆ. ಒಂದು ಸ್ಟೋರಿ ಮಾಡಿದ್ರು ಡೈರೆಕ್ಟ್ ಅದನ್ನು ತೋರಿಸ್ತೀವಿ. ನೆಕ್ಸ್ಟ್ ಪ್ರೇಮ್ ಸರ್ ಅವ್ರನ್ನ ಭೇಟಿ ಆದಾಗ ಸಾಂಗ್ ತೋರಿಸ್ತೀವಿ, ಸ್ಟೋರಿ ತೋರಿಸ್ತೀವಿ, ನಾವು ಕೈ ತೋರಿಸ್ತೀವಿ. ದೆನ್ ಸರ್ ಬಂದು ಸಾಂಗ್ ಲಾಂಚ್ ಅವ್ರು ಕರೀಲ್ಲ ಅಂತ ಅವರೇ ಡೈರೆಕ್ಟ್ ಆಗಿ ತೆಗಿತಾರೆ. ಹೀಗೆ ಸರ್ಪ್ರೈಸ್ ಮಾಡಿ ಗುಡ್ ಅಲ್ವಾ? ಇದೇ ಬೇಕಾಗಿರೋದು. ನಮಗೆ ಬೇಕಾಗಿರೋದು ಸಪೋರ್ಟ್, ನಮಗೆ ಬೇಕಾಗಿರೋದು ಒಂದು ಖುಷಿ.
ನಾವು ವೆರಿ ನ್ಯೂ ಕಾಮರ್ಸ್ ಏನಿಲ್ಲ ಅದನ್ನ ಅವರೆಲ್ಲ ಸೇರಿ ಖುಷಿ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ. ನಾನು ಜನರಲಿ ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ, ಬಟ್ ಇಷ್ಟು ಜನ ಫ್ರೆಂಡ್ಸರು ಬರ್ತಾರೆ, ಈ ಕಡೆ ಸಾಂಗ್ ಲಾಂಚ್ ಇದೆ ಅಂದರೆ ವಿ ಹ್ಯಾವ್ ಟು ಈ ಥರ ಒಂದು ಪ್ರೆಸ್ ಮೀಟ್ ಸೇರಿ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದು ಬೈ ರಿಲೀಸಿಂಗ್ ದ ಸಾಂಗ್ ಮಾಡಬೇಕಂತ ನನಗೆ ಈ ಬರ್ಡೇಯಿಂದ ಮುದ್ದೋಳು ಒಂದು ಫೋನ್ ಸಿಕ್ಕಿದೆ, 3 ವರ್ಷ ಆಯಿತು. ಆವಾಗ ಮುದ್ದೋಳಿಗೆ ಏನೇನು ನಮಗೆ ಡೇಟ್ ಗೊತ್ತು, ಬಟ್ ಅದೇನಂದರೆ ಒಂದು ಪೋಸ್ಟ್ ಪ್ರೊಡಕ್ಷನ್ ಅಂತ ಮುಗೀತು. ಬಿಕಾಸ್ ತಿರ್ಗಾ ಒಂದು ಡೇಟ್ ಅನೌನ್ಸ್ ಮಾಡಿ ನಾವು ತಿರ್ಗಾ ಮುಂದೆ ಹಾಕೋ ಈ ಸತಿ ಅಂತ ನಮಗೊಂದು ಐಡಿಯಾ ಇದೆ, ಬಟ್ ಐಡಿಯಾನು ಹೇಳೋದು ಬೇಡ ಅಂತ ಡಿಸ್ಕಸ್ ಮಾಡಿದ್ವಿ. ಬಿಕಾಸ್ ನನಗೆ ನನ್ನ ಸಿನಿಮಾನ ಸ್ಯಾಟಲೈಟ್ ರೈಟ್ಸ್ಗೂ OTT ಚಾನಲ್ಸ್ಗೆ ತೋರಿಸ್ಲೇಬೇಕು. ಟು ಬಿ ಇವನ್ ಮೋರ್ ಆನೆಸ್ಟ್, ನಾನು ಸೆಲೆಕ್ಟ್ ಮಾಡಿರೋ ಸ್ವಲ್ಪ ಜನ ಬಂದು ನನ್ನ ಸಿನಿಮಾ ನೋಡಬೇಕು. ನನ್ನ ಸಿನಿಮಾಗೊಂದು ಈ ಅಮೆರಿಕನ್ ಸಿನಿಮಾ ಮಾಡ್ತಿರ್ತಾರೆ ಎಲ್ಲ ಎಲ್ರಿಗೂ ಗೊತ್ತಾಗುತ್ತೆ. ತುಂಬ ಜನನ ಸೆಲೆಕ್ಟ್ ಮಾಡಿ ಸಿನಿಮಾನ ರಿವ್ಯೂಸ್ ತೊಗೊಂಡು ಅದನ್ನು ಚರ್ಚೆ ಮಾಡಿ ಇಂಥ ಆಳು ಸ್ವಲ್ಪ ಅನ್ಕೊಂಡಿದ್ದೀನಿ. ಅದು ಸ್ಯಾಟಲೈಟ್ ಮಾಡಬೇಕು, ಮಾಡಲೇಬೇಕು. ಆ ಥರ ನೀವು ಹೇಳ್ತಾ ಇದ್ದೀರಿ ಸಿನಿಮಾ ಚೆನ್ನಾಗಿದೆ, ಏನೋ ಒಂದು ಕುತ್ಕೋಬೋದು. ಇವಾಗ ಈ ಸಾಂಗ್ ಯಾರೋ ನೋಡಿ ಸಿನಿಮಾನ ಸ್ಟಾರ್ಟ್ ಮಾಡಿ ಸಾಂಗ್ ರಿಲೀಸ್ ಮಾಡಿ ಅಂತ ನಮ್ಮ ಜೊತೆ ಒಂದು ಡಿಸ್ಕಷನ್ ನಿನ್ನ ತಲೆನೇ ಬಂದೈತೆ ಅವಾಗಿಂದ. like 95%, 5% is something very valuable. And ಅಲ್ಲಿ ಹೇಳ್ತಾ ಇರೋದು ಒಳ್ಳೆ ಇಂಟೆನ್ಷನ್ ಹೇಳಿದ್ರು ಅವ್ರು ಕನ್ನಡ ಸಿನಿಮಾ ಕೇಳಬೇಕನ್ನೋ ಇಂಟೆನ್ಷನ್ ವೈ ನಾಟ್ ಎಲ್ಲರಿಗೂ ಬೇಕು ಸರ್, ಕನ್ನಡ ಸಿನಿಮಾ ಗೆಲ್ಬೇಕು ಅಂತ ಅವ್ರೊಬ್ಬರಿಗೆ ಅಲ್ಲ. ಇಲ್ಲ ಇಷ್ಟು ಜನ ಇದ್ದಾರೆ, ಸಂಜನಾ ಅವರಿದ್ದಾರೆ, ಬ್ಯಾಂಗಲ್ ಬಗ್ಗೆ ಸ್ಟೆಪ್ ಆಗ್ತಿದ್ದಾರೆ, ನಮ್ಮ ಪೇರೆಂಟ್ಸ್ ಇದ್ದಾರೆ, ಬ್ಯಾಂಗಲ್ ಬಗಾರಿ ಹೋಯ್ತು, ಮೂತಿ ಗಲ್ಲಕ್ಕೆ ಚೆಕ್ ಮಾಡ್ತೀವಿ. ರುಚಿಗಳು ಇವರು ಇನ್ನೂ ಅದೇ ಗುಂಬಲ್ಲೇ ಇದ್ದೀರಾ ನೀವು, ಇನ್ನೂ ಅದೇ ಗುಂಬಲ್ಲೇ ಇದ್ದೀರಾ. ಬ್ಯಾಂಗಲ್ ಬಂಗಾರಿ ಗುಂಬಲ್ಲೇ ಇನ್ನೂ ಇದ್ದಾರೆ, ಮೂತಿಗಲ್ಲು ಗುಂಬು ಬಂದಿಲ್ಲ ಅವ್ರು ಇನ್ನೂ. ಈ ಮಕ್ಕಳು ಹಂಗಂದ್ರೆ ಟ್ರೇಡಿಷನಲ್ ಹೆಸರನ್ನೇ ಚೇಂಜ್ ಮಾಡ್ಬಿಡ್ತಾರೆ. ನೀವು 25 ವರ್ಷದಿಂದ ಕೊಟ್ಟಿದ್ದು ನೀವು ಹಾಗೆ ಅದೇ ಥರ ಅವರು ಒಂದಿನ ಸಾಧನೆ ಮಾಡಿದ್ದಾರೆ ಅಂದರೆ ಅದು ಎಂಜಾಯ್ ಮಾಡಬೇಕು. ಅವರು ಸಾಧನೆ ಮಾಡಿರೋದು ನಾವು ಟರ್ಮ್ ಮಾಡ್ತಿದ್ದೀವಿ ಅಂದರೆ ಅದು ಅವ್ರು ಕಲಿಸಿರೋದು ಜನರ ಹತ್ರ ನಾವು ಕೊಟ್ಟಿರೋದು. ಸೊ ಅದಕ್ಕೆ ಬಿಡಿ, ಅದು ಓಕೆ. ಇನ್ನೊಂದು 1 ವರ್ಷ ಹೋಗ್ಲಿ, ಸಾಧನೆ ಮಾಡಿದ್ದಾರೆ ಆಲ್ರೆಡಿ. 1 ವರ್ಷ ಹೋಗ್ಲಿ. ಎಷ್ಟು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಅವ್ರು ಯಾವತ್ತಿಗೂ ಪ್ರೇಮಿಸ್ತಾರೆ ಅಷ್ಟೇ. ಹಲೋ ಸರ್ ಓಕೆ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.